ಸಕ್ಸಸ್ ತರಂಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ಮಾತನಾಡ್ತಾ ಇರೋದು ರಂಗಿತ ರಂಗ ಚಿತ್ರ ತಂಡದೊಂದಿಗೆ. ಬನ್ನಿ ಮಾತನ್ನ ಮುಂದುವರಿಸೋಣ. ಈ ಚಿತ್ರದಲ್ಲಿ ಎಲ್ಲಾ ಪಾತ್ರಗಳಿಗೂ ಅಷ್ಟೇ ಇಂಪಾರ್ಟೆನ್ಸ್. ಆ ಪಾತ್ರ ಪೋಷಣೆ ಬಗ್ಗೆ ಮಾತನಾಡ್ತಿದ್ರೆ ಎಲ್ರಿಗೂ ಬಹಳ ಇಷ್ಟ ಆದಂತ ಇನ್ನೊಂದು ಪಾತ್ರ ಅಂತಂದ್ರೆ ನೆಗೆಟಿವ್ ಶೇಡ್ ಇದ್ದೂ ಕೂಡ ಇಷ್ಟವಾದ ಪಾತ್ರ ಅಂದ್ರೆ ಸಾಯಿ ಕುಮಾರ್ ಅವರ ಪಾತ್ರ. ಸೊ ಆ ಪಾತ್ರವನ್ನ ತಾವು ಸೃಷ್ಟಿ ಮಾಡುವಾಗ ಯಾವ ರೀತಿ ಯೋಚನೆ ಇತ್ತು? ಸಾಯಿ ಕುಮಾರ್ ಅವರನ್ನೇ ಅನ್ಕೊಂಡಿದ್ರಾ ಹೇಗೆ ಅಂತ? ಪಾತ್ರ ಬರಿಬೇಕಾದ್ರೆ ಇನ್ನೂ ಅದ್ರ ಬಗ್ಗೆ ಅನ್ಕೊಂಡಿರಲಿಲ್ಲ. ಪಾತ್ರ ಬರಿಬೇಕಾದ್ರೆ ಮೋಹನ್ ಲಾಲ್ ಅನ್ಕೊಂಡಿದ್ದೆ ನಾನು. ಸೊ ಅಂದ್ರೆ ನಾಟ್ ದಟ್ ಅವ್ರನ್ನ ಅಪ್ರೋಚ್ ಮಾಡ್ತೀನಿ ಅಂತಲ್ಲ, ಬಟ್ ಅವ್ರನ್ನ ಇಮ್ಯಾಜಿನ್ ಮಾಡ್ಕೊಂಡು ಬರ್ದಿದ್ದೆ. ಸೊ ಬರ್ದಾದ್ಮೇಲೆ ಇವಾಗ ಕನ್ನಡದಲ್ಲಿ ಈ ತರ ಯಾರಿದ್ದಾರೆ ಅಂತ ಸುಮಾರು ಯೋಚನೆ ಮಾಡಿದೆ. ಯಾರು ಸಿಗ್ತಾ ಇಲ್ಲ. ಅಂದ್ರೆ ನನಗೆ ಆ ಸ್ಕ್ರೀನ್ ಪ್ರೆಸೆನ್ಸ್ ಬೇಕಿತ್ತು. ಅಂಡ್ ನೋಡಿದಾಗ ಒಂಥರ ಆಕ್ಚುಲಿ ಸಾಯಿ ಕುಮಾರ್ ಅವರು ಆಲ್ದೋ ರಗೆಡ್ ರೋಲ್ಸ್ ಮಾಡಿದ್ರು ಅವ್ರ ಮುಖದಲ್ಲಿ ಏನೋ ಒಂಥರ ಚಾಮ್ ಇದೆ. ಅವ್ರನ್ನ ರಿಯಲ್ ಲೈಫ್ ಅಲ್ಲಿ ಮೀಟ್ ಆದ್ರೆ ಅವ್ರು ಟೋಟ್ಲಿ ಡಿಫ್ರೆಂಟ್. ತುಂಬಾ ಸಾಫ್ಟ್ ಆಗಿ ಕಾಣ್ತಾರೆ. ತುಂಬಾ ಖುಷಿ ಆಗುತ್ತೆ ಒಂಥರ ಅವ್ರನ್ನ ನೋಡಿದಾಗ. ಸೊ ಆತರ ಬೇಕಿತ್ತು. ಪ್ಲಸ್ ಆ ವಾಯ್ಸ್ ಅಲ್ಲಿ ಸ್ವಲ್ಪ ಹೆವಿ ವಾಯ್ಸ್ ಬೇಕಿತ್ತು. ಸೊ ಇದೆಲ್ಲ ಯಾರಿದ್ದಾರೆ ಅಂತ ತುಂಬಾ ಯೋಚನೆ ಮಾಡಿದಾಗ ಆಕ್ಸಿಡೆಂಟ್ಲಿ ಒಂದ್ ದಿವಸ ನನಗೆ ಸಾಯಿ ಕುಮಾರ್ ಅವ್ರದ್ದು ಇಮೇಜ್ ಗೂಗಲ್ ಅಲ್ಲಿ ಕಾಣಿಸ್ತು. ಅವಾಗ ಡಿಸೈಡ್ ಮಾಡಿದೆ ಇವ್ರನ್ನೇ ಮಾಡಿಸ್ಬೇಕು ಅಂತ. ಅಂಡ್ ಅವರು ಡೆಫಿನೆಟ್ಲಿ ವೆರಿ ಗುಡ್ ಆಕ್ಟರ್. ಸೊ ಅವರು ಮಾಡ್ತಾರೆ ಅನ್ನೋದ್ರಲ್ಲಿ ಡೌಟೇ ಇರಲಿಲ್ಲ. ಅದು ಆ ರೋಲ್ನ ಅವ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋದ್ರಲ್ಲಿ ಡೌಟೇ ಇರಲಿಲ್ಲ. ಬಟ್ ಮಾಡ್ತಾರೆ ಅನ್ನೋದು ಡೌಟ್ ಇತ್ತು. ಅದು ಅವ್ರನ್ನ ಫಸ್ಟ್ ಮೀಟ್ ಆದಾಗ ಆ ಡೌಟ್ನ ಕ್ಲಿಯರ್ ಮಾಡಿದ್ರು. ಅವ್ರು ಇಮಿಡಿಯೇಟ್ ಒಪ್ಕೊಂಡ್ರು ಮಾಡಕ್ಕೆ. ಎಸ್, ಈಗ ಏನನ್ಸುತ್ತೆ ನಿಮ್ಗೆ ರಾಧಿಕಾ? ಸಕ್ಸಸ್ ಸಿಕ್ಕಿದೆ, ಮೊದಲ ಪ್ರಯತ್ನದಲ್ಲೇ ಆ ಯಶಸ್ಸಿನ ಸಿಹಿಯನ್ನು ಸವಿದಿದ್ರಿ. ಸೊ ಮುಂದಿನ ಹಾದಿ ಬಗ್ಗೆ ನೆನೆಸ್ಕೊಂಡಾಗ ವೆರಿ ಹಂಬ್ಲಿಂಗ್ ಫೀಲಿಂಗ್. ಆ್ಯಕ್ಚುಲಿ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಯಾಕಂದರೆ ಇನ್ನೂ ನನಗೆ ಈಗಲೇ ನಾನು ಯಾರೋ ಇಲ್ಲಿ ನನ್ನ ಫ್ರೆಂಡ್ನ ಮೀಟ್ ಮಾಡಿದಾಗ ನಾನು ಅವ್ರಿಗೂ ಅದೇ ಹೇಳಿದೆ. ನನಗೂ ಆಶ್ಚರ್ಯ ಆಗ್ತಾಯಿದೆ ಇಷ್ಟೊಂದು ದಿನಗಳು ಹೋಗ್ತಾ ಇದೆ ಅಂತ ಹೇಳಿ. ಅಗೇನ್ ಐ ಹ್ಯಾವ್ ಟು ಪಿಂಚ್ ಮೈ ಸೆಲ್ಫ್. ಸೊ ಬಟ್ ಅದೇ ಖುಷಿ ಆಗುತ್ತೆ ಒಂದು ಕಡೆ. ಇನ್ನೊಂದು ಕಡೆ ರೆಸ್ಪಾನ್ಸಿಬಿಲಿಟಿ ಕೂಡ ಜಾಸ್ತಿ ಆಗಿದೆ. ಸೊ ನೋಡೋಣ ಹೇಗೆ ಬರುತ್ತೆ, ಒನ್ ಡೇ ಅಟ್ ಎ ಟೈಮ್. ಎಸ್, ನಿರೂಪ್ ಮೊದಲನೇ ಚಿತ್ರದಲ್ಲಿ ನಿಮಗೆ ಇಬ್ಬಿಬ್ರು ಹೀರೋಯಿನ್. ಸೊ ಮುಂದಿನ ಹಾದಿ ಮೋಸ್ಟ್ಲಿ 3 ಜನ ಇರ್ಬೋದು. ಸೊ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ಅದೇ ಅನೂಪ್ ಅವ್ರಿಗೆ ಹೇಳ್ತೀನಿ. ಸೊ ಮುಂದಿನ ಹಾದಿ ಬಗ್ಗೆ ಏನಂದ್ರೆ ಯಾವ ರೀತಿ ಚಿತ್ರದ ರಂಗದಲ್ಲಿ ಇದೇ ರೀತಿ ನಟನಾಗಿ ಮುಂದುವರಿಬೇಕು ಅನ್ನೋ ಹಂಬಲನ, ಅಥವಾ ಅಣ್ಣಂತರ ಡೈರೆಕ್ಷನ್ ಆ ಥರದ ಬಗ್ಗೆ ಯೋಚನೆಗಳಿದೆ? ಆಕ್ಚುಲಿ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಈ ಸಿನಿಮಾದಲ್ಲೂ ವರ್ಕ್ ಮಾಡಿದ್ದೀನಿ. ಅಂದ್ರೆ ಅದೇ ಮಾಡಬೇಕು ಅಂತಾನೆ ಈ ಸಿನಿಮಾದಲ್ಲಿ ಸ್ಟಾರ್ಟ್ ಮಾಡಿದ್ದು. ಬೈ ಆಕ್ಸಿಡೆಂಟ್ ಮೇನ್ ಲೀಡ್ ಪ್ಲೇ ಮಾಡಿದ್ದು. ಈಗ ಸದ್ಯಕ್ಕೆ ಪ್ರಾಬ್ಲಿ ಮಾಡಲ್ಲ, ಬಟ್ ಸಮ್ ಟೈಮ್ ಸ್ವಲ್ಪ ವರ್ಷ ಆದ್ಮೇಲೆ ಮಾಡಿದ್ರು ಮಾಡ್ಬೋದು. ಬಟ್ ನೆಕ್ಸ್ಟ್ ಒಳ್ಳೆ ಸ್ಕ್ರಿಪ್ಟ್ಸ್ನ ಮಾಡೋಣ ಅಂತ. ಅಂದರೆ ಕತೆಗೆ ಇಂಪಾರ್ಟೆನ್ಸ್ ಕೊಟ್ಟು ಅದಕ್ಕೆ ಕ್ಯಾರೆಕ್ಟರ್ಗೆ ಏನು ಬೇಕೋ ಆ ರೀತಿ ಚೇಂಜಸ್ ಮಾಡ್ಕೊಂಡು ಮಾಡೋಣ ಅಂತ ಆಸೆ ಇದೆ. ಸೊ ಆ ರೀತಿ ಕತೆಗಳು ನಾವು ಡಿಸ್ಕಸ್ ಮಾಡ್ತಾನೆ ಇರ್ತೀವಿ ಯಾವ ಥರ ಮಾಡ್ಬೋದು ಅಂತ. ಸೊ ಹೋಪ್ಫುಲಿ ಸದ್ಯದಲ್ಲೇ ಒಂದು ಸ್ಟಾರ್ಟ್ ಮಾಡೋ ಪ್ಲ್ಯಾನಲ್ಲಿದ್ದೀವಿ. ಓಕೆ, ಬಹುಶಃ ಅಂದ್ರೆ ಜನಕ್ಕೆ ಇನ್ನೊಂದು ಹೊಸ ಚಿತ್ರನ ನೋಡುವಂತಹ ಭಾಗ್ಯ ಸಿಗುತ್ತೆ ಅಂತೀರಿ ಶೀಘ್ರದಲ್ಲಿ? ಖಂಡಿತ ಹೊಸ ಚಿತ್ರ ಸಿಗುತ್ತೆ. ನಮ್ಮ ಪ್ರಯತ್ನನೂ ಒಳ್ಳೆ ಸಿನಿಮಾ ಮಾಡೋ ಕಡೆನೇ ಇರುತ್ತೆ. ಅದನ್ನ ಜನ ಹೇಗೆ ರಿಸೀವ್ ಮಾಡ್ತಾರೆ ನೋಡ್ಬೇಕು. ಎಸ್ ರಕ್ಷಿತ್, ಈ ರಂಗಿತ ರಂಗ ತಂಡದೊಂದಿಗೆ ತಾವು ಬಂದು ಭಾಗಿಯಾಗಿ ಅವರ ಯಶಸ್ಸಿನಲ್ಲಿ ಆ ಖುಷಿಯನ್ನು ಪಡ್ತಾ ಇರುವಂಥದ್ದು, ಅದು ಒಂದು ರೀತಿಯಲ್ಲಿ ಖುಷಿ ಕೊಡೋ ವಿಚಾರ. ಕನ್ನಡ ಚಿತ್ರರಂಗ ಎಲ್ಲ ಒಗ್ಗಟ್ಟಾಗಿ ಸಾಕ್ತದೆ ಅನ್ನೋದರ ಆ ಸೂಚನೆ ಸಿಗುವಂಥದ್ದು. ಕೊನೆಯದಾಗಿ ಈ ತಂಡಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ತಂಡಕ್ಕೆ ಹೇಳೋದು ನನ್ಗೆ ಏನಿಲ್ಲ. ಯಾಕಂತಂದ್ರೆ ಅನೂಪ್ ಚೆನ್ನಾಗಿ ಸಿನಿಮಾ ಮಾಡ್ತಾರೆ ಅನ್ನೋದು ನನಗೆ ಗ್ಯಾರಂಟಿ ಇದೆ. ಅಂದ್ರೆ ನೆಕ್ಸ್ಟ್ ಫಿಲ್ಮ್ ಒಟ್ಟಿಗೆ ಮಾಡ್ತೀರಿ ಅನ್ನೋದು ಪಕ್ಕ ಇದೆ. ನೆಕ್ಸ್ಟ್ ಸಿನಿಮಾ ಅಂತಲ್ಲ, ಯಾವ್ದಾರ ಒಂದು ದಿವಸ ಒಂದು ಸಿನಿಮಾ ಮಾಡ್ತೀವಿ. ಬಟ್ ಅಂದ್ರೆ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಹಿಮ್ ಆಸ್ ಅ ಫಿಲ್ಮ್ ಮೇಕರ್. ಇನ್ಫ್ಯಾಕ್ಟ್ ಈ ಸಿನಿಮಾ ಬರೋ ಮುಂಚೆ ನಾನು ಅವ್ರದ್ದು ಶಾರ್ಟ್ ಫಿಲ್ಮ್ ನೋಡಿದ್ದೆ, ವರ್ಡ್ಸ್. ಅವರು ನನಗೆ ಸಿನಾಪ್ಸಿಸ್ ಕಳಿಸ್ಬೇಕಾದ್ರೆ ಆ ಸಿನಿಮಾ ನೋಡ್ಬಿಟ್ಟೆ ನಾನು ಐ ಹ್ಯಾಡ್ ಇಂಟ್ರಾಕ್ಟೆಡ್ ವಿತ್ ಹಿಮ್. ಸೊ ಆವಾಗಲೇ ಗೊತ್ತಿತ್ತು ನನಗೆ, ಇಫ್ ಈ ಕಮ್ಸ್ ಟು ದ ಇಂಡಸ್ಟ್ರಿ ದೆನ್ ಒಂದು ಕನ್ನಡಕ್ಕೆ ಒಂದು ಒಳ್ಳೆ ಹೊಸ ಡೈರೆಕ್ಟರ್ ಬರ್ತಾರೆ ಅಂತ. ಆ್ಯಂಡ್ ಈವನ್ ನಿರೂಪ್ ಈಸ್ ಆಲ್ಸೋ ವೆರಿ ಪ್ಯಾಷನೇಟ್ ಆ್ಯಕ್ಟರ್. ಅಂದರೆ ಸುಮ್ಮನೆ ನಾ ಹೇಳಿದಂಗೆ ಸ್ಪಾಟಿಗೆ ಹೋಗಿ ಕಾಣಿಸ್ಕೊಳ್ಬೇಕು ಅಂತ ಅಲ್ಲ. ಸೊ ಅದಕ್ಕೊಂದು ಒಂದೊಂದು ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಅದಕ್ಕೊಂದು ಪ್ರಿಪ್ರೇಷನ್ ಅಂತ ಇರುತ್ತೆ, ಅದಕ್ಕೊಂದು ಹೋಮ್ ವರ್ಕ್ ಅಂತ ಇರುತ್ತೆ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಎಜುಕೇಟೆಡ್ ಆ್ಯಕ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. And Radhika is also a very good actress, and Avantika is also a very good actress, and the whole team has done a very good job. And ಈ ಥರ ಹೊಸ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇರಬೇಕಷ್ಟೇ. ಎಸ್, ನಿಜ. ಬಹುಶಃ ಎಲ್ಲೋ ವೆಲ್ ಡನ್ ಅನ್ನುವಂತಹ ಮಾತು ಎಲ್ಲ ಕಡೆಯಿಂದ ಸಿಗ್ತಾ ಇದೆ. ಹಾಗಾಗಿ ಮುಂದಿನ ಹಾದಿ ನೆನೆಸ್ಕೊಂಡಾಗ ಭಯ ಆಗತ್ತಾ ಅಥವಾ ಸುಲಭವಾಗಿ ಸಾಗುತ್ತೆ? ಈ ಫಸ್ಟ್ ಸಕ್ಸಸ್ ಸಿಕ್ಕಿದ ಮೇಲೆ ಮುಂದಿನ ಹಾದಿ ಸುಗಮ ಅಂತ ಅನ್ಸುತ್ತೆ? ಏನ್ ಅನ್ಸುತ್ತೆ ತಮಗೆ?
ಇಲ್ಲ, ಡೆಫಿನೆಟ್ಲಿ ಭಯ ಇದ್ದೇ ಇದೆ. ಇವಾಗ ನೆಕ್ಸ್ಟ್ ಸಿನಿಮಾಗೆ ಒಂದೇ ಅಡ್ವಾಂಟೇಜ್ ಏನಿರುತ್ತೆ ಅಂದ್ರೆ ಫಸ್ಟ್ ವೀಕೆಂಡ್ ಅಲ್ಲಿ ಜನ ಬಂದು ನೋಡ್ತಾರೆ, ಯಾಕಂದ್ರೆ ಓಕೆ ರಂಗಿತರಂಗ ಸಕ್ಸಸ್ಫುಲ್ ಆಗಿದೆ, ಸೊ ಏನೋ ಮಾಡಿರ್ಬೋದು ಅಂತ ಬಂದು ನೋಡ್ತಾರೆ, ಅದ್ರ ಕುತೂಹಲ ಇರುತ್ತೆ ಅದಿದ್ದೇ ಇರುತ್ತೆ. ಬಟ್ ಅದಾದ್ಮೇಲೆ ನಾವೇನ್ ಮಾಡ್ತೀವಿ ಅದ್ರ ಮೇಲೆ ಸಿನಿಮಾ ನಿಲ್ಲೋದು, ಇಲ್ಲಾಂದ್ರೆ ಆ 3 ದಿನ ಅಷ್ಟೇ ಅಲ್ಲಿಗೆ ನಿಂತೋಗುತ್ತೆ. ನೆಕ್ಸ್ಟ್ ಸಸ್ಪೆನ್ಸಾ, ಡ್ರಾಮಾನ ಅಥವಾ ಕಾಮಿಡಿನ ಏನಿರಬಹುದು? ನೆಕ್ಸ್ಟ್ ಏನಿದ್ರು ಸಸ್ಪೆನ್ಸ್ ಹಾರರ್ ಅಂತೂ ಅಲ್ಲ, ಬೇರೆ ಇರುತ್ತೆ. ಅದೇನು ಅಂತ ಅದು ಸಸ್ಪೆನ್ಸ್. ಥ್ಯಾಂಕ್ ಯು ಸೋ ಮಚ್ ತಮ್ಗೆಲ್ರಿಗೂ ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಹಾಗೇನೆ ಯಶಸ್ಸಿನ ಹಾದಿ ಹೀಗೇ ಸಾಗಲಿ, ಇನ್ನೂ 125 ದಿನಗಳನ್ನ ಅದು ಸಾಗಲಿ ಅಂತ ಅನ್ನುವಂಥ ಆಶಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇದು ರಂಗಿತ ರಂಗದ ಸಕ್ಸಸ್ ತರಂಗದ ಮಾತುಗಳು. ಹೀಗೆ ಈ ತಂಡ ಇನ್ನಷ್ಟು ಯಶಸ್ಸಿನ ಹಾದಿಯಲ್ಲಿ ಸಾಗಲಿ, ಒಳ್ಳೊಳ್ಳೆ ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಮೂಡಿ ಬರಲಿ, ಅದು ಈ ತಂಡದಿಂದ ಮೂಡಿ ಬರಲಿ ಅನ್ನೋ ಆಶಯದೊಂದಿಗೆ ಈ ಸ್ಪೆಷಲ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.